ದಿಸ್ ಇಸ್ ದಿ ಸ್ಟೋರಿ ಆಫ್ ಟೀಚರ್ ಅಂಡ್ ಸ್ಟೂಡೆಂಟ್. ಒಬ್ಬ ಟೀಚರ್ ಯಾವಾಗಲೂ ಅಸೈನ್ಮೆಂಟ್ಸ್ ಕೊಡ್ತಿರ್ತಾರೆ ಸ್ಟೂಡೆಂಟ್ಸ್ಗೆ. ಒಂದಿನ ಮಂಡೇ, ಸೋಮವಾರ ಒಂದು ಅಸೈನ್ಮೆಂಟ್ ಕೊಡ್ತಾರೆ ಎಲ್ಲ ವಿದ್ಯಾರ್ಥಿಗಳಿಗೆ. ಏನಪ್ಪಾ ಅಂತಂದ್ರೆ, ನಿಮ್ಗೆ ಯಾರ್ಯಾರು ಬೇಜಾರು ಮಾಡ್ತಾರೆ, ನಿಮ್ಗೆ ಯಾರ್ಯಾರು ಕಷ್ಟ ಕೊಡ್ತಾರೆ, ನಿಮ್ಗೆ ಯಾರ್ಯಾರು ನೋವು ಕೊಡ್ತಾರೆ, ಅವ್ರ ಹೆಸರನ್ನ ಒಂದು ಆಲೂಗಡ್ಡೆ ಮೇಲೆ ಬರೆದು, ಒಂದು ಪೊಟ್ಯಾಟೊ ಮೇಲೆ ಬರೆದು, ಆ ಒಂದು ಆಲೂಗಡ್ಡೆನ ನಿಮ್ ಬ್ಯಾಗಲ್ಲಿ ಹಾಕೋಬೇಕು ಅಂತ ಅಂದ್ಬಿಟ್ಟು ಒಂದು ಅಸೈನ್ಮೆಂಟ್ ಅನ್ನ ಕೊಡ್ತಾರೆ. ಆಗ ಸ್ಕೂಲಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇದ್ದಂತ ಒಬ್ಬ ಸ್ಟೂಡೆಂಟು, ಅವನ ಹೆಸರು ಬಂದ್ಬಿಟ್ಟು ಪಿಂಟು. ಅವನಿಗೆ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಒಳ್ಳೆ ಅಸೈನ್ಮೆಂಟ್ ಸಿಕ್ತು ಅಂತ ಅಂದ್ಬಿಟ್ಟು. ಏನ್ ಮಾಡ್ತಾನೆ, ಅವತ್ತು ವ್ಯಾನಲ್ಲಿ ಹತ್ತಾನೆ, ಸ್ಕೂಲ್ ಎಲ್ಲ ಮುಗಿಯುತ್ತೆ. ವ್ಯಾನಲ್ಲಿ ಹತ್ತದ್ಮೇಲೆ ಅವನ ಸೀಟಲ್ಲಿ ಇನ್ನೊಬ್ಬ ಯಾರೋ ಬ್ಯಾಗ್ ಇಟ್ಟಿರ್ತಾನೆ. ಆಗ ಇನ್ನೊಬ್ಬನಿಗೆ ಹೇಳ್ತಾನೆ ಹೋಗ್ಬಿಟ್ಟು ಬ್ಯಾಗ್ ತೆಗಿ ಅಂತ. ಆಗ ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ, ನಾನು ಬ್ಯಾಗ್ ತೆಗಿಯೋದಿಲ್ಲ ಅಂತ ಹೇಳ್ತಾನೆ. ಆಗ ಏನ್ ಮಾಡ್ತಾನೆ, ಪಿಂಟುನೇ ಬ್ಯಾಗ್ ಎತ್ತಿ ಬೇರೆ ಕಡೆ ಇಡ್ತಾನೆ. ಆಗ ಇನ್ನೊಬ್ಬ ಬಂದು ಅವನ್ನ ಬೈತಾನೆ. ಇದೇ ಚಾನ್ಸ್ ಸಿಕ್ಕಿದ್ದು ಅಂತ ಅನ್ಬಿಟ್ಟು ಪಿಂಟು ಏನ್ ಮಾಡ್ತಾನೆ, ಆ ಮನೆಗೆ ಹೋದ್ಮೇಲೆ ಅವ್ರ ಅಮ್ಮಂಗೆ, ಅಮ್ಮ ಒಂದು ಆಲೂಗಡ್ಡೆ ಕೊಡು ಅಂತಾನೆ, ಒಂದು ಪೊಟ್ಯಾಟೊ ಕೊಡು ಅಂತಾನೆ. ಯಾಕೋ ಅಂತ ಹೇಳಿದಾಗ, ಇಲ್ಲ ನನಗೊಂದು ಆಲೂಗಡ್ಡೆ ಬೇಕು ಅಂತ ಹೇಳ್ತಾನೆ. ಅವ್ರ ಅಮ್ಮನ ಹತ್ರ ಇಂದ ಒಂದು ಆಲೂಗಡ್ಡೆ ಇಸ್ಕೊಂಡು ಅವನ ಫ್ರೆಂಡ್ನ ಹೆಸರನ್ನ ಬರೆದು ಬ್ಯಾಗಲ್ಲಿ ಹಾಕೊಳ್ತಾನೆ. ಅದಾದ್ಮೇಲೆ ಅವತ್ತು ಅವನ ಅಸೈನ್ಮೆಂಟ್ಸ್ ಇರುತ್ತೆ. ಎಲ್ಲ ಅವನ ಅಸೈನ್ಮೆಂಟ್ಸ್ ಮುಗಿಸಿದ್ದಾದ್ಮೇಲೆ ಇನ್ನೇನು ಟಿವಿ ನೋಡಕ್ ಹೋಗ್ಬೇಕು. ಅವನಿಗೆ ಕಾರ್ಟೂನ್ ಚಾನಲ್ ನೋಡೋದು ತುಂಬಾ ಹುಚ್ಚು ಅವನಿಗೆ. ಅದೇ ಸಂದರ್ಭದಲ್ಲಿ ಅವನಿಗೆ ಒಬ್ಳು ಅಕ್ಕ ಇರ್ತಾಳೆ. ಅಕ್ಕ ಒಂದು 8ನೇ ಕ್ಲಾಸಲ್ಲಿ ಓದ್ತಿರ್ತಾಳೆ. ಅವಳು ಸೀರಿಯಲ್ ಇಟ್ಕೊಂಡು ಕೂತಿರ್ತಾಳೆ, ಸೀರಿಯಲ್ ಅಡಿಕ್ಟ್ ಆಗ್ಬಿಟ್ಟಿರ್ತಾಳೆ. ಆಗ ಇವನ್ಗೆ ಕಾರ್ಟೂನ್ ನೋಡ್ಲೇಬೇಕು, ತುಂಬಾ ಬೇಜಾರಾಗ್ತಿದೆ, ನಾನು ಕಾರ್ಟೂನ್ ನೋಡ್ಲೇಬೇಕು ಅಂತ. ಆದ್ರೆ ಅಕ್ಕ ಬಿಟ್ಕೊಡ್ತಾ ಇಲ್ಲ. ಇದೇ ಚಾನ್ಸ್ ಅಂತ ಹೇಳಿದ್ದು ಅವ್ರ ಅಮ್ಮಂಗೆ ಹೋಗ್ಬಿಟ್ಟು, ಅಮ್ಮಮ್ಮ ಇನ್ನೊಂದು ಆಲೂಗಡ್ಡೆ ಕೊಡು, ಇನ್ನೊಂದು ಪೊಟ್ಯಾಟೊ ಕೊಡು ಅಂತ ಹೇಳಿದಾಗ, ಅವ್ರ ಅಮ್ಮನ ಕಡೆಯಿಂದ ಇನ್ನೊಂದು ಆಲೂಗಡ್ಡೆ ಇಸ್ಕೊಂಡು ಅವ್ರ ಅಕ್ಕನ ಹೆಸರು ಬರೆದು ಬ್ಯಾಗಲ್ಲಿ ಹಾಕೊಳ್ತಾನೆ. ಇದಾದ್ಮೇಲೆ ನೆಕ್ಸ್ಟ್ ದಿನ ಮಂಗಳವಾರ, ಟ್ಯೂಸ್ಡೇ, ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲ್ಗೆ ಹೋಗ್ಮೇಲೆ, ಟೀಚರ್ ನನ್ನ ಹತ್ರ 2 ಆಲೂಗಡ್ಡೆ ಇದೆ ಅಂತ ಹೇಳ್ತಾನೆ. ಆಗ ಟೀಚರ್ ಹೇಳ್ತಾರೆ, ನಾನು ಯಾವಾಗ ಹೇಳ್ತೀನೋ ಅವಾಗ ಕೊಡು, ನನ್ಗೆ ಈಗ ಬೇಡ. ನಾನು ಯಾವಾಗ ಹೇಳ್ತೀನೋ ಅವಾಗ ಕೊಡು, ಅವಾಗವರೆಗೂ ಇನ್ನೂ ಎಷ್ಟು ಆಲೂಗಡ್ಡೆ ಆಗುತ್ತೆ ನಿನ್ನ ಕೈಯಲ್ಲಿ, ನೀನು ಸಾಧ್ಯ ಆದಷ್ಟು ನಿಮ್ಮ ಬ್ಯಾಗಲ್ಲಿ ಹಾಕು ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾನೆ, ಅದೇ ದಿನ PT ಕ್ಲಾಸ್ ಇರುತ್ತೆ. PT ಮಾಸ್ಟ್ರು ಆಟ ಆಡ್ಲಿಕ್ಕೆ ಅಂತ ಈಚೆ ಬಿಟ್ಟಾಗ ಫುಟ್ಬಾಲ್ ಆಡ್ತಿರ್ತಾರೆ. ಆ ಫುಟ್ಬಾಲ್ ಆಡ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಪಿಂಟುಗೆ ಅವನೊಬ್ಬ ಫ್ರೆಂಡ್ ಕಾಲಡ್ಡ ಕೊಟ್ಬಿಟ್ಟು ಬಿದ್ದೋಗ್ಬಿಡ್ತಾನೆ. ಆಗ PT ಮಾಸ್ಟರ್ ಹತ್ರ ಹೋಗ್ತಾನೆ ಪಿಂಟು. PT ಮಾಸ್ಟರ್ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಸರ್, ಈ ತರ ನಾನು ಫುಟ್ಬಾಲ್ ಆಡ್ತಿದ್ದೆ, ಈ ತರ ಅವ್ರು ಕಾಲಡ್ಡ ಕೊಟ್ಬಿಟ್ಟು ನಾನು ಬಿದ್ದೋಗ್ಬಿಟ್ಟೆ ಸರ್ ಅಂತ ಹೇಳಿದಾಗ, ಆ PT ಮಾಸ್ಟರ್ ಏನ್ ಮಾಡ್ತಾರೆ, ಇವನ್ಗೆ ಬೈದ್ಬಿಟ್ಟು ಕಳಿಸ್ಬಿಡ್ತಾರೆ ಪಿಂಟುಗೆ. ಈಗ ಪಿಂಟುಗೆ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಆ ಸ್ಟೂಡೆಂಟ್ ನೇಮು ಮತ್ತೆ PT ಮಾಸ್ಟರ್ ನೇಮು ಇಬ್ಬರ ನೇಮು ಬರೆದು ಆ 2 ಆಲೂಗಡ್ಡೆನ ಅವನ ಬ್ಯಾಗಲ್ಲಿ ಹಾಕೊಳ್ತಾನೆ. ಇದೇ ರೀತಿ ಬುಧವಾರ ಮಾಡ್ತಾನೆ, ಗುರುವಾರ ಮಾಡ್ತಾನೆ, ಶುಕ್ರವಾರ ಮಾಡ್ತಾನೆ. ಶುಕ್ರವಾರ ಅಷ್ಟೊತ್ತಿಗೆ ಅವನ ಬ್ಯಾಗಲ್ಲಿ ಒಂದು 15ರಿಂದ 20 ಆಲೂಗಡ್ಡೆ ಆಗ್ಬಿಟ್ಟಿರುತ್ತೆ. ಆಗ ತುಂಬಾ ಹೆವಿ ಅನಿಸ್ತಾ ಇರುತ್ತೆ, ಬ್ಯಾಗ್ ಎತ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ. ಅದೇ ರೀತಿ ಸೋಮವಾರ ಏನ್ ಹಾಕಿರ್ತಾನೆ ಆಲೂಗಡ್ಡೆಗಳು, ಅವು ಲೈಟಾಗಿ ಕೊಳಿತಾ ಬಂದಿರ್ತವೆ. ಒಂದ್ ಸ್ವಲ್ಪ ವಾಸನೆ ಬರಕ್ ಸ್ಟಾರ್ಟ್ ಆಗುತ್ತೆ. ಟೀಚರ್ ಹತ್ರ ಹೋಗ್ತಾನೆ, ಟೀಚರ್, ನನ್ನ ಬ್ಯಾಗ್ ಈ ತರ ಆಗಿದೆ, ನನ್ನ ಎಲ್ಲ ಆಲೂಗಡ್ಡೆ ನೀವೇನೇನು ಟಾಸ್ಕ್ ಕೊಟ್ಟಿದ್ರೆ ಎಲ್ಲ ನಾನು ಮಾಡಿದ್ದೀನಿ, ನಾನು ಅಸೈನ್ಮೆಂಟ್ ಮಾಡ್ತಾ ಇದ್ದೀನಿ, ಈ ತರ ಆಗಿದೆ ಅಂತ. ಅದೇ ರೀತಿ ಅವನ ಪಕ್ಕದಲ್ಲಿ ಯಾರು ಕೂತ್ಕೊಳ್ತಿರಲ್ಲ, ತುಂಬಾ ವಾಸನೆ ಬರ್ತಿರುತ್ತೆ, ಅವ್ನ ನಿಕ್ಕರ್ಗೆಲ್ಲ ಮೆತ್ಕೊಳ್ತಿರುತ್ತೆ. ಆ ಒಂದು ಆಲೂಗಡ್ಡೆ ಕೊಳ್ತೋಗ್ಬಿಟ್ಟಿರುತ್ತೆ, ಕೊಳ್ತೋಗಿ ಏನ್ ಅರ್ಸ ಬರ್ತಿರುತ್ತಲ್ಲ, ಅದೆಲ್ಲ ಅವ್ನ ನಿಕ್ಕರ್ಗೆಲ್ಲ ಮೆತ್ಕೊಳ್ತಿರುತ್ತೆ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಸಾಟರ್ಡೆ ಬರುತ್ತೆ. ಸಾಟರ್ಡೆ ಸ್ಕೂಲ್ಗೆ ಬರ್ತಾನೆ. ಅವನಿಗೂ ತುಂಬಾ ಫ್ರಸ್ಟ್ರೇಟ್ ಆಗ್ಬಿಡುತ್ತೆ. ಏನಪ್ಪ ಈ ತರ ಯಾರು ಜೊತೆಲಿ ಕೂತ್ಕೊಳ್ತಾ ಇಲ್ಲ, ತುಂಬಾ ತುಂಬಾ ವಾಸನೆ ಬರ್ತಿದೆ ಬ್ಯಾಗಲ್ಲಿ. ಆಗ ಟೀಚರ್ ಹತ್ರ ಹೋಗ್ಬಿಟ್ಟು, ಟೀಚರ್ ಈ ತರ ಎಲ್ಲ ಆಗ್ತಿದೆ ಅಂತ ಹೇಳಿದಾಗ, ಟೀಚರ್ ಹೇಳ್ತಾರೆ, ಇರು ನಾನು ಹೇಳಿದಾಗ ನಾನು ಇಸ್ಕೊಳ್ತೀನಿ ಅಂತ ಹೇಳಿ ಕೊನೆಗೆ ಆ ಸ್ಕೂಲಲ್ಲಿ ಕೇಳ್ತಾರೆ, ಇಷ್ಟು ಜನರಲ್ಲಿ ಒಂದೇ ಒಂದು ಆಲೂಗಡ್ಡೆ ಯಾರ ಹತ್ರ ಇದೆ ಅಂತ. ಒಂದಷ್ಟು ಜನ ಬಂದು ನನ್ನ ಹತ್ರ ಒಂದೇ ಒಂದು ಆಲೂಗಡ್ಡೆ ಇದೆ ಅಂತ ಹೇಳ್ತಾರೆ. ಇನ್ನೊಬ್ಬ ಸ್ಟೂಡೆಂಟ್ ಹೇಳ್ತಾರೆ, ನನ್ನ ಹತ್ರ 2 ಆಲೂಗಡ್ಡೆ ಇದೆ, 3 ಆಲೂಗಡ್ಡೆ, 4 ಆಲೂಗಡ್ಡೆ, 5 ಆಲೂಗಡ್ಡೆ ಇರೋರು ಎಲ್ಲರೂ ಬಂದು ಟೀಚರ್ಸ್ಗೆ ಒಪ್ಪಿಸ್ತಾರೆ. ಫೈನಲಿ
ಯಾರ ಹತ್ರ 20ಕ್ಕಿಂತ ಹೆಚ್ಚು ಆಲೂಗಡ್ಡೆ ಇದೆ ಅಂತ ಹೇಳಿದಾಗ ಪಿಂಟು ಎತ್ಕೊಂಡ್ ಬರ್ತಾನೆ. 20ಕ್ಕಿಂತ ಹೆಚ್ಚು ಆಲೂಗಡ್ಡೆ ಇದೆ ಟೀಚರ್ ಅಂತ ಎತ್ಕೊಂಡ್ಬಂದು ಒಂದೊಂದೇ ಬ್ಯಾಗಿಂದ ತೆಗಿತಾನೆ. ತೆಗ್ದಾಗ ಎಲ್ಲ ಕೊಳ್ತೋಗಿರುತ್ತೆ. ಕೆಲವೊಂದೆಲ್ಲ ಕೆಳಗಡೆ ಏನೇನು ಇಕ್ಕಿರ್ತಾರಲ್ಲ, ಕೆಳಗಡೆ ಇಕ್ಕಿರ್ತಕ್ಕಂಥ ಸೋಮವಾರ ಹಾಕಿರ್ತಕ್ಕಂಥ ಎಲ್ಲ ಆಲೂಗಡ್ಡೆಗಳು ಪೊಟ್ಯಾಟೊಗಳು ಕೊಳ್ತೋಗಿರುತ್ತೆ. ಅದನ್ನೆತ್ತೆಲ್ಲ ಈಚೆ ಇಡ್ತಾನೆ. ಈಚೆ ಇಟ್ಟಿದ್ದಾದ್ಮೇಲೆ ಆ ಟೀಚರು ಆ ಪಿಂಟು ಕೇಳ್ತಾರೆ, ಪಿಂಟು ನಿಂಗೆ ಇಷ್ಟು ದಿನ ಏನ್ ಅನಿಸ್ತು ಅಂತ ಕೇಳಿದಾಗ ಆ ಪಿಂಟು ಸ್ಟೂಡೆಂಟ್ ಹೇಳ್ತಾನೆ, ಟೀಚರ್ ನನಗೆ ತುಂಬಾ ಹೆವಿ ಅನಿಸ್ತು, ತುಂಬಾ ಇರಿಟೇಟ್ ಅನಿಸ್ತು, ನನಗೆ ಎತ್ಕೊಳ್ಳೋಕೆ ಆಗ್ತಿರಲಿಲ್ಲ. ನನಗೆ ಅದು ಕೊಳ್ತೋಗಿ ನನಗೆ ನನ್ನ ನಿಕ್ಕರ್ಗೆಲ್ಲ ಮೆತ್ಕೊಳ್ತಿತ್ತು, ತುಂಬಾ ವಾಸನೆ ಅನಿಸ್ತಿತ್ತು, ಯಾರು ನನ್ನ ಜೊತೆ ಕರೆಕ್ಟಾಗಿ ಮಾತಾಡ್ತಿರ್ಲಿಲ್ಲ, ನನ್ನ ಪಕ್ಕ ಕುತ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಿದ್ರು. ಇದೆಲ್ಲ ಹೇಳಿದಾಗ ಹೌದು ಪಿಂಟು ಅಂತ ಹೇಳ್ಬಿಟ್ಟು ಅವರು ಟೀಚರ್ ಅವರು ಒಂದು ಮಾತು ಹೇಳ್ತಾರೆ, ಎಲ್ರನ್ನೂ ಕುದಿಸಿ. ಆ ಟೀಚರ್ ಹೇಳೋ ಮಾತು ಏನಪ್ಪಾ ಅಂತಂದ್ರೆ, ಆ ಪಿಂಟುಗ್ ಮಾತ್ರ ಅಲ್ಲ, ಪಿಂಟುಗೂ ಸೇರಿಸಿ ನಮಗೂ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ, ಆ ಬ್ಯಾಗ್ ಅನ್ನೋದು ನಮ್ಮ ಮನಸ್ಸಿದ್ದಂಗೆ, ನಮ್ಮ ಮನಸ್ಸು ಆ ಬ್ಯಾಗು. ಅವನು ಯಾರ್ಯಾರ ಹೆಸರನ್ನ ಆಲೂಗಡ್ಡೆ ಮೇಲೆ ಬರೆದಿ ಬ್ಯಾಗ್ ಒಳಗೆ ಹಾಕ್ತಾನಲ್ವಾ, ಅವ್ರು ಎಲ್ರು ನಮಗೆ ಬೇಜಾರು ಮಾಡೋವಂಥವ್ರು, ನಮಗೆ ಕಷ್ಟ ಕೊಡುವಂಥವ್ರು, ನಮಗೆ ನೋವು ಕೊಡುವಂಥವ್ರು. ಯಾರೇ ನಮಗೆ ನೋವು ಕೊಟ್ಟರು, ಇವತ್ತು ಯಾರೇ ಒಬ್ರು ನೋವು ಕೊಟ್ಟರು ನಮಗೆ, ಅದನ್ನ ಒಂದಿನ ಕ್ಯಾರಿ ಮಾಡೋಣ, 2 ದಿನ ಕ್ಯಾರಿ ಮಾಡೋಣ, 3 ದಿನ ಕ್ಯಾರಿ ಮಾಡಿದ್ರೆ ಅದು ಹೆವಿ ಅನ್ಸುತ್ತೆ, 4ನೇ ದಿನ ಕ್ಯಾರಿ ಮಾಡಿದ್ರೆ ಅವತ್ತು ಹೆವಿ ಅನ್ಸುತ್ತೆ, 5ನೇ ದಿನ ಕ್ಯಾರಿ ಮಾಡಿದ್ರೆ ಕೊಳ್ತೋಗುತ್ತೆ. ಅಂತಂದ್ರೆ ಇವಾಗ ನಮ್ಗೆ ಯಾರೋ ಒಬ್ರು ನೋವು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅದೇ ವಿಚಾರನ ನಾವು ಮನ್ಸಲ್ಲಿ ಹಾಕೊಂಡು 1 ದಿನ 2 ದಿನ 3 ದಿನ ಕ್ಯಾರಿ ಮಾಡಿದ್ರೆ ಓಕೆ. ಅದೇ ನಾವು ಒಂದು ವಾರಗಟ್ಲೆ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರೆ, ವಾರಗಟ್ಲೆ, ತಿಂಗಳಗಟ್ಲೆ, ವರ್ಷಗಳಗಟ್ಲೆ ನಾವು ಕ್ಯಾರಿ ಮಾಡ್ತೀವಿ ಅಂತಂದ್ರೆ ನಮ್ಮ ಮನಸ್ಸು ಹುಚ್ಚ ರೀತಿಯಲ್ಲಿ ಆಗ್ಬಿಡುತ್ತೆ. ನಮ್ಗೆ ನಾನೇನು ಹೇಳಕ್ ಇಲ್ಲಿ ಇಷ್ಟಪಡ್ತಿದ್ದೀನಿ ಅಂತಂದ್ರೆ, ನಮ್ಮ ಮನಸ್ಸು ತುಂಬಾ ಚಿಕ್ಕದು ಕಣ್ರಿ. ಕೆಲವರೆಲ್ಲ ಹೇಳ್ತಾರೆ ನಮ್ಮ ಮನಸ್ಸು ವಿಶಾಲವಾದದ್ದು ಅಂತ, ಖಂಡಿತವಾಗ್ಲೂ ಸುಳ್ಳದು. ನಮ್ಮ ಮನಸ್ಸು ತುಂಬಾ ಚಿಕ್ಕದು. ಯಾಕೆ? ನೆಗೆಟಿವ್ ಅಲ್ಲಿ ಏನ್ ಇನ್ಸಿಡೆಂಟ್ ಆಗಿರುತ್ತೆ, ನೆಗೆಟಿವ್ ಇನ್ಸಿಡೆಂಟ್ಸ್ ಮಾತ್ರ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಿದೀವಿ, ನಾವು ನೋವನ್ನು ಅನುಭವಿಸ್ತಿದೀವಿ. ಕರೆಕ್ಟ್ ಅಲ್ವಾ? ಪಾಸಿಟಿವ್ ಇನ್ಸಿಡೆಂಟ್ಸ್ ತುಂಬಾ ಇದೆ ಕಣ್ರಿ, ಸಾವಿರಾರು ಪಾಸಿಟಿವ್ ಥಿಂಗ್ಸ್ ಇದೆ. ದಯವಿಟ್ಟು ಪಾಸಿಟಿವ್ ಇನ್ಸಿಡೆಂಟ್ಸ್ನ ಎತ್ತಿಟ್ಕೊಳ್ಳಿ. ಈ ಒಂದು ಮನಸ್ಸಲ್ಲಿ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಹೇಳ್ತೀನಿ, 1 2 3 ಇಲ್ಲ 4 ಜನನ ಮಾತ್ರ ನೀವು ಇಟ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲ ಹೇಳ್ಬೋದು ನಮ್ದು ವಿಶಾಲದಯ, ತುಂಬಾ ಜನ ಇಟ್ಕೊಳ್ಳೋದು, ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಪಾಸಿಟಿವ್ ಇನ್ಸಿಡೆಂಟ್ಸ್ ಏನಾಗಿರುತ್ತೆ, ಅದೇ ರೀತಿ ನಮ್ಮನ್ನ ಪ್ರೀತಿಸೋಂಥವ್ರು ಇದ್ದಾರೆ ಕಣ್ರಿ, ಅವ್ರನ್ನ ಇಟ್ಕೊಳ್ಳಿ. ನಮ್ಮನ್ನ ಪ್ರೀತಿಸೋಂಥವ್ರನ್ನ ಇಟ್ಕೊಳ್ಳಿ. ಅದೇ ರೀತಿ ನಮ್ಮ ಬೆಳವಣಿಗೆನ ಇಷ್ಟಪಡೋವಂಥವ್ರನ್ನ ಇಟ್ಕೊಳ್ಳಿ, ನಮ್ಮ ಬೆಳವಣಿಗೆನ ಬಯಸೋ ಅಂಥವ್ರನ್ನ ಇಟ್ಕೊಳ್ಳಿ. ಇನ್ ನೆಗೆಟಿವ್ ಎನರ್ಜಿ ಏನಿದೆ, ಈಗ ನೀವು ಇವತ್ತು 100 ವರ್ಷ ಆಗ್ಲಿ, 200 ವರ್ಷ ಆಗ್ಲಿ, 1000 ವರ್ಷ ಆಗ್ಲಿ, ನಮಗೆ ನೋವು ಮಾಡೋವಂಥವ್ರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅದೇ ರೀತಿ ನಮಗ್ ನೋವು ಮಾಡೋರಲ್ಲ, ನಾವು ಅವ್ರಿಗೆ ನೋವು ಮಾಡ್ತಿರ್ತೀವಿ. ದಯವಿಟ್ಟು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಆಗುತ್ತೆ, ಯಾರೋ ಏನೋ ಅಂದ, ನಮ್ಗೆ ಯಾರೋ ಏನೋ ಅಂದ ಅಂತನ್ಬಿಟ್ಟು ಅದನ್ನ ನಾವು 1 ದಿನ 2 ದಿನ 3 ದಿನ ಈ ತರ ಕ್ಯಾರಿ ಮಾಡಕ್ ಹೋಗ್ಬಿಡಿ. 1 2 3 ದಿನ ಆದ್ಮೇಲೆ ಅದನ್ನ ಮರೀರಿ. ಪಾಸಿಟಿವ್ ಇದೆ. ಇವಾಗ ನನ್ನ ಫ್ರೆಂಡ್ ಏನೋ ಅಂದ, ಅವನು ನಮ್ಮ ಬಗ್ಗೆ ಪಾಸಿಟಿವ್ 100 ಮಾತಾಡಿರ್ತಾನೆ, ಆ 100 ವಿಚಾರನ ತಗೊಳ್ಳಿ. ಯಾವುದೋ ಒಂದೇ ಒಂದು ನೆಗೆಟಿವ್ ಮಾತಾಡಿದಾನೆ ಅಂತ ಹೇಳಿದ ತಕ್ಷಣ ನಾವು ಕನ್ಸಿಡರ್ ಮಾಡೋದೇ ಆ ನೆಗೆಟಿವ್ನ. ಸೊ ನಾನು ಎಲ್ಲರಿಗೂ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ನೆಗೆಟಿವಿಟಿ, ಈ ನೆಗೆಟಿವ್ ಥಾಟ್ಸು, ಈ ನೆಗೆಟಿವ್ ಇನ್ಸಿಡೆಂಟ್ಸು ನಿಮ್ಮ ತಲೆಯಿಂದ ತೆಗೆದಾಗ ಮಾತ್ರ 1 ದಿನ 2 ದಿನ ಕ್ಯಾರಿ ಮಾಡ್ಕೊಂಡೋಗಿ ಅದನ್ನ ನಿಮ್ಮ ಲೈಫ್ ಲಾಂಗ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಡಿ. ಹೋದ್ರೆ ಈ ಪಿಂಟು ಏನ್ ಮಾಡ್ದ ಅದೇ ರೀತಿ ನಾವಿಲ್ಲಿ ಮಾಡ್ತಿದೀವಿ. ದಯವಿಟ್ಟು ನಾವೆಲ್ಲರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ಪಾಸಿಟಿವ್ ಎನರ್ಜಿನ ಬೆಳೆಸ್ಕೊಳ್ಳೋಣ. ಏನು ಪಾಸಿಟಿವ್ ಇನ್ಸಿಡೆಂಟ್ಸ್ ಆಯ್ತು ಅವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದಾನೆ. ಥ್ಯಾಂಕ್ ಯು.